ನಾವು ಮಾತನಾಡ್ತಾ ಇರೋದು ಅಲ್ಲಿವರೆಗೆ ಕೇಳಿಸ್ತಾ ಇದೆ ಏನ್ರಮ್ಮ? ಕೇಳಿಸ್ತಾ ಇದ್ರೆ ಕೈ ಎತ್ತಿ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನಿಗೆ, ವೀರ ಕಿತ್ತೂರು ರಾಣಿ ಚೆನ್ನಮ್ಮಗೆ. ಬಂಧುಗಳೇ, ಇವತ್ತು ಪುಣ್ಯಭೂಮಿ ನಂದಗಡದಲ್ಲಿ ವೀರಭೂಮಿ ಲೋಕಾರ್ಪಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಅನಾವರಣದ ಈ ಒಂದು ಭವ್ಯವಾದಂಥ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂಥ ಕಾಗಿನೆಲೆಯ ಕನಕ ಗುರುಪೀಠದ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ನಿಮ್ಮೆಲ್ಲರ ಹೆಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ, ಗ್ಯಾರಂಟಿಗಳನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು, ಅನ್ನ ಭಾಗ್ಯವನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ಅದೇ ರೀತಿ ಇನ್ನೋರ್ವ ಸಚಿವರು ಆತ್ಮೀಯ ಸಹೋದರರಾದಂಥ ತಂಗಡಿಗೆ ಅಣ್ಣನವರೇ, ಇನ್ನೋರ್ವ ಸಚಿವರು ಸಹೋದರರಾದಂಥ ಬೈರತಿ ಸುರೇಶ್ ಅವರೇ, ನಮ್ಮ ಮಾರ್ಗದರ್ಶಕರು, ಯಾವತ್ತೂ ನಮಗೆ ಪ್ರೇರಣೆಯಾದಂಥ ಎಚ್.ಎಂ. ರೇವಣ್ಣ ಸಾಹೇಬ್ರೆ, ಮಾಂತೇಶಣ್ಣ ಕೌಸಲ್ಗಿ ಅವರೇ, ರಾಜು ಸೇಠ್ ಅವರೇ, ಸ್ಥಳೀಯ ಶಾಸಕರಾದಂಥ ವಿಠಲ್ ಹಲಗೇಕರ್ ಅವರೇ, ಅಶೋಕಣ್ಣ ಪಟ್ಟಣ್ ಅವರೇ, ಬಾಬಾ ಸಾಹೇಬ್ ಪಾಟೀಲ್ ರೇ, ವಿಶ್ವಾಸ್ ವೈದ್ಯ ಅವರೇ, ಚನ್ನರಾಜ್ ಹಟ್ಟಿಹೊಳಿ ಅವರೇ, ಗಣೇಶಣ್ಣ ಹುಕ್ಕೇರಿ ಅವರೇ, ಅಂಜಲಿ ನಿಂಬಾಳ್ಕರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಅದೇ ರೀತಿ ಎದುರುಗಡೆ ಇದ್ದಂಥ ಎಲ್ಲ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳೇ ಹಾಗೂ ಮಾಧ್ಯಮದ ಬಂಧುಗಳೇ, ಮೊದಲನೇದಾಗಿ ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾ ಭೂತೋ ನ ಭವಿಷ್ಯತೋ, ಇವತ್ತು ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೀವನ ಕಥೆಯನ್ನು ಬಿಂಬಿಸುವಂಥ ಅತ್ಯದ್ಭುತವಾದಂಥ ಕಾರ್ಯವನ್ನು, ಕೆಲಸವನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕೆ, ಅವರ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆ ಮಾರ್ಗದರ್ಶನವಾಗಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಮಗೆ ಹೆಮ್ಮೆ ಅನಿಸುತ್ತೆ, ಬರೀ ಬೆಳಗಾವಿ ಜಿಲ್ಲೆಯಲ್ಲ, ಕರ್ನಾಟಕ ರಾಜ್ಯವಲ್ಲ, ಇಡೀ ರಾಷ್ಟ್ರ ಹೆಮ್ಮೆ ಪಡುವಂಥ ಒಂದು ಕೆಲಸ ಇವತ್ತು ಆಗಿದೆ. ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಧೈರ್ಯ, ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ವಿಶ್ವಾಸ, ನಂಬಿಕೆ, ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ತ್ಯಾಗ, ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ದೇಶಭಕ್ತಿ. ಇವತ್ತಿಗೂ ಕೂಡ ಅವರ ಹೆಸರನ್ನ ತೆಗೆದುಕೊಳ್ಳೋದು ಅಂತಂದ್ರೆ ಒಂಥರ ರೋಮಾಂಚನ ಆಗುತ್ತೆ. ಇವತ್ತು ನಾನು ಬಹಳಷ್ಟು ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಪೂಜ್ಯ ಗುರುಗಳ ಹತ್ರ ನಾನು ಮಾತನಾಡ್ತಾ ಇದ್ದಾಗ ಕೇಳಿದೆ, ಸಂಗೊಳ್ಳಿ ರಾಯಣ್ಣನ ಅವರನ್ನ ಗಲ್ಲಿಗೆ ಏರಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಅಂತ. ಅವಾಗ ಪೂಜ್ಯರು ಹೇಳಿದ್ರು 33 ವರ್ಷ ಆಗಿತ್ತು ಅಂತ. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿದ್ರು ಬ್ರಿಟಿಷರ ಸಾಮ್ರಾಜ್ಯಕ್ಕೆ. ಪ್ರಥಮ ಬಾರಿಗೆ ಸ್ವತಂತ್ರದ ಕಹಳನ್ನ ಊದಿದಂತ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಬರೀ 33 ವರ್ಷಕ್ಕೆ ತನ್ನ ಕೊರಳನ್ನು ಒಡ್ಡಿದ್ದಾನೆ ಅಂತಂದ್ರೆ ಎಂತ ಅಪ್ರತಿಮ ದೇಶ ಪ್ರೇಮ ಅಂತ ನಾವು ಇವತ್ತು ನೆನೆಸಬೇಕಾಗತ್ತೆ. ನೋಡಿ, 33 ವರ್ಷಕ್ಕೆ ಆ ಸೂರ್ಯ ಚಂದ್ರರು ಇರುವವರೆಗೆ ಅವರ ಹೆಸರನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಅವರ ಹೆಸರು ಈ ಒಂದು ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯುತ್ತೆ. ಬಂಧುಗಳೇ, ಇವತ್ತಿನ ಆಧುನಿಕ ಕಾಲದಲ್ಲಿ ಸ್ವತಂತ್ರವನ್ನ ತಂದು ಕೊಟ್ಟಂತವರನ್ನ ನಾವೆಲ್ಲರೂ ಮರಿತಾ ಇದ್ದೇವೆ. ಆದ್ರೆ ಇಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡೋದ್ರಿಂದ ನಮ್ಮ ಸರ್ಕಾರ ಆಗಲಿ, ನಮ್ಮ ಮುಖ್ಯಮಂತ್ರಿಗಳಾಗಲಿ ಇತಿಹಾಸವನ್ನ ನಾವು ಮರೆತಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಬ್ಬ ಪಕ್ಷದವ್ರ ಬಗ್ಗೆ ನಾನು ಇಲ್ಲಿ ಮಾತನಾಡ್ಲಿಕ್ಕೆ ಹೋಗಲ್ಲ, ವೇದಿಕೆ ಕೂಡ ಆಗಲ್ಲ. ಆದ್ರೆ ಬರೀ ಇಲೆಕ್ಷನ್ ಬಂದಂತ ಸಂದರ್ಭದಲ್ಲಿ
ಜಾತಿ ಜಾತಿ ಮಧ್ಯದಲ್ಲಿ ತಂದಿಟ್ಟು, ಧರ್ಮ ಧರ್ಮದ ಮಧ್ಯದಲ್ಲಿ ತಂದಿಟ್ಟು ಜನರ ಭಾವನೆಗಳನ್ನ ಕೆರಳಿಸಿ ದಿಕ್ಕನ್ನ ಬದಲಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಆಗ್ಲಿ, ನಮ್ಮ ಸರ್ಕಾರ ಆಗ್ಲಿ ಹಾಗೆ ಹೇಳೋದಿಲ್ಲ, ಹಾಗೆ ಮಾಡೋದಿಲ್ಲ. ಇಲೆಕ್ಷನ್ ಪೂರ್ವದಲ್ಲಿ ನಾವು ಜನರೊಟ್ಟಿಗೆ ಏನು ಭರವಸೆಯನ್ನ ಕೊಟ್ಟಿದ್ದೇವೋ, ಇಲೆಕ್ಷನ್ ಆದಮೇಲೂ ಕೂಡ ನಾವು ಜನರೊಟ್ಟಿಗೆ ನಾವು ನಿಂತಿದ್ದೇವೆ. ಇಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಾನು ಮಹಿಳೆಯರನ್ನ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ಬಹಳಷ್ಟು ಜನ ಇವತ್ತು ಮಹಿಳೆಯರನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಒಂಚೂರು ನಮ್ಮ ಮುಖ್ಯಮಂತ್ರಿಗಳು ನೋಡಬೇಕು. ಎಷ್ಟು ಜನರು ಬಂದಿದೆ ಕೈ ಎತ್ತಿ ನೋಡೋಣ. ಇವತ್ತು ಬರಬೇಕಾದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು ನನಗೆ, ಅಮ್ಮ 2 ತಿಂಗಳದ ಹಣವನ್ನ ನಾನು ಬಿಡುಗಡೆ ಮಾಡಿದ್ದೀನಿ, ಬೇಗ ಮತ್ತೆ ಹಾಕಿಬಿಡು ಅಂತ ಹೇಳಿದ್ರು ನನಗೆ. 2 ತಿಂಗಳದ ಹಣವನ್ನ ಬಿಡುಗಡೆ ಮಾಡಿದ್ದೀನಿ, ಮತ್ತೆ ಹಾಕಿಬಿಡು ಅಂತ ಹೇಳಿದ್ರು. ಇಂಥ ಒಂದು ಸರ್ಕಾರ ಜನಸಾಮಾನ್ಯರ ಒಟ್ಟಿಗೆ ಬೆರೆತು ಜನಸಾಮಾನ್ಯರ ಒಟ್ಟಿಗೆ ಬೆಳೆಯುವಂಥ ಸರ್ಕಾರದ ಜೊತೆಯಲ್ಲಿ ತಮ್ಮ ಸಹಕಾರ ಇರಲಿ, ತಮ್ಮ ಆಶೀರ್ವಾದವಿರಲಿ ಅಂತ ಹೇಳ್ತಾ ಈ ಒಂದು ಕೆಲಸವನ್ನ ಕೈಯಲ್ಲಿ ತೆಗೆದುಕೊಂಡು ಕಾರ್ಯಗತ ಮಾಡಿದಂಥ ರೇವಣ್ಣ ಸಾಹೇಬರಿಗೆ ನಾನು ಯಾವತ್ತಿದ್ರೂ ಕೂಡ ಅಭಿನಂದನೆಯನ್ನ ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಹಿಡಿದ ಕೆಲಸವನ್ನ ಅವ್ರು ಬಿಡಲಿಲ್ಲ. 2013ರಿಂದ 2025ವರೆಗೂ ಕೂಡ ಅವರು ಬಹಳಷ್ಟು ಕನಸನ್ನ ಕಂಡಿದ್ರು. ನಂದಗಡದಲ್ಲಿ ರಾಯಣ್ಣನ ಈ ಒಂದು ಸಮಾಧಿಯನ್ನ ಬೆಳೆಸಬೇಕು ಅಂತ ಒಂದು ಸಂಘಟನೆ ಇತ್ತು. ಆ ಸಂಘಟನೆಯವರ ಜೊತೆಯಲ್ಲಿ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇವತ್ತು ರೇವಣ್ಣ ಸಾಹೇಬ್ರಾಗಿರ್ಬೋದು, ತಂಗಡಗಿಯವರಾಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ಬಹಳಷ್ಟು ಒಳ್ಳೆಯ ಒಂದು ಕೆಲಸವನ್ನ ಮಾಡಿದೆ. ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕ್ರಾಂತಿವೀರ ಸಂಗೊಳ್ಳಿ.